ಹೋಳಿ ಹಬ್ಬದ ರಂಗಿನಾಟಕ್ಕೆ ಬಿತ್ತು ಬ್ರೇಕ್. ಎಲ್ಲ ರೀತಿಯ ಧಾರ್ಮಿಕ ಹಬ್ಬಗಳು ಮತ್ತು ಮೇಳಗಳನ್ನು ನಿಷೇಧಿಸಿರುವ ಆದೇಶವನ್ನು ಕರ್ನಾಟಕ ಸರ್ಕಾರದ ಇಲಾಖೆ ಹೊರಡಿಸಿದೆ. ಈ ಕಾರಣದಿಂದ ಯುವ ಸಮುದಾಯ ಕುತೂಹಲದಿಂದ ಕಾಯುತ್ತಿದ್ದ ಹೋಳಿ ಹಬ್ಬದ ರಂಗಿನಾಟಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ರಾಜ್ಯ ಕಾರ್ಯಕಾರಿ ಸಮಿತಿ, ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರ ಆದೇಶದ ಮೇರೆಗೆ ಮುಂಬರುವ ಧಾರ್ಮಿಕ ಹಬ್ಬಗಳಾದ ಯುಗಾದಿ, ಹೋಳಿ, ಪಬ್ಯ ಬರಾತ್, ಗುಡ್ ಫ್ರೈಡೆ ಮುಂತಾದ ಹಬ್ಬ, ಜಾತ್ರೆ ಮತ್ತು ಮೇಳಗಳನ್ನು ಕರ್ನಾಟಕ ರಾಜ್ಯದ ಯಾವುದೇ ಪ್ರದೇಶ ಅಥವಾ ಯಾವುದೇ ಮೂಲೆಗಳಲ್ಲಿ ಸಾಮೂಹಿಕವಾಗಿ ಆಚರಿಸುವಂತಿಲ್ಲ. ಸಾರ್ವಜನಿಕ ಮೈದಾನದಲ್ಲಿ, ಉದ್ಯಾನವನದಲ್ಲಿ, ಮಾರುಕಟ್ಟೆಯಲ್ಲಿ, ಧಾರ್ಮಿಕ ಸ್ಥಳಗಳು ಸೇರಿದಂತೆ ಮುಂತಾದ ಸ್ಥಳಗಳಲ್ಲಿ ಸಭೆ ಸಮಾರಂಭಗಳನ್ನು ಆಯೋಜಿಸದಂತೆ ನಿರ್ಬಂಧಿಸಲಾಗಿದೆ. ಇದರಿಂದ ಮುಂಬರುವ ಹೆಚ್ಚಿನ ಹಬ್ಬಗಳು ನೀರಸವಾಗಿ ಆಚರಿಸಲ್ಪಡುವುದು ಖಚಿತವಾಗಿದೆ. ಅದರಂತೆ ಸಾರ್ವಜನಿಕರು ಹಬ್ಬ ಹರಿದಿನಗಳಲ್ಲಿ ಗುಂಪು ಗುಂಪಾಗಿ ಸೇರುವುದನ್ನು ಸಹ ನಿಷೇಧಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಳೆದ ವರ್ಷವೂ ಕೊರೋನಾ ಕಾರಣದಿಂದ ಹೆಸರಿಗೆ ಮಾತ್ರ ತಕ್ಕ ಮಟ್ಟಿಗೆ ಹೋಳಿ ಹಬ್ಬವನ್ನು ಆಚರಿಸಲಾಗಿತ್ತು. ಆದರೆ ಈ ವರ್ಷ ಎರಡನೇ ಅಲೆಯ ಕೊರೋನಾ ಕಾರಣದಿಂದ ರಂಗುರಂಗಿನ ಹಬ್ಬ ಹೋಳಿ ಸಂಪೂರ್ಣವಾಗಿ ಕಳೆಗುಂದಲಿದೆ.